ಮೈಂಡ್ ಇಟ್ ಮೀಡಿಯಾಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಸಮೀನಾ. ಇವತ್ತು ನಾನು ಮಶ್ರೂಮ್ ಪುಲಾವ್ ಮಾಡ್ತಾ ಇದ್ದೀನಿ. ಇದನ್ನ ಮಾಡೋದಕ್ಕೆ ಕೇವಲ ನಮಗೆ 30 ರಿಂದ 45 ನಿಮಿಷ ಇದ್ರೆ ಸಾಕು. ಈ ಅಡುಗೆನ ಮಾಡಿ ನಾವು ಬಡಿಸ್ಬಿಡ್ಬೋದು. ಬನ್ನಿ ಮತ್ತೆ ಕಿಚನ್ಗೆ ಹೋಗೋಣ. ಬೇಗ ಈ ಮಶ್ರೂಮ್ ಪುಲಾವ್ನ ಮಾಡೋಣ. ಕುಕ್ಕರ್ನಲ್ಲಿ ನಾನೀಗ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ 2 ಚಕ್ಕೆ, 1 ಪುಲಾವ್ ಎಲೆ, 2 ಲವಂಗವನ್ನ ಹಾಕೊಂಡು 10 ಸೆಕೆಂಡ್ ತನಕ ಹಿಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಒಂದು ದೊಡ್ಡದು ಈರುಳ್ಳಿ ಪೇಸ್ಟ್ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನಾವು ಗೋಲ್ಡನ್ ಬ್ರೌನ್ ಆಗೋ ತನಕ ಈ ತರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಅಚ್ಚ ಖಾರದ ಪುಡಿ. ನಿಮ್ಗೆ ಏನಾದ್ರೂ ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಖಾರವನ್ನ ನೀವು ಇಲ್ಲಿ ಹಾಕೋಬಹುದು. ನಾನಿಲ್ಲಿ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 3 ಟೊಮ್ಯಾಟೊ ಪೇಸ್ಟ್ ಅನ್ನ ಹಾಕೊಳ್ಳಿ. ಇದಾದ ನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದೀವಲ್ವಾ ಮಶ್ರೂಮ್, 200 ಗ್ರಾಮ್ ಮಶ್ರೂಮ್ ಅನ್ನ ನಾವಿಲ್ಲಿ ಹಾಕೊಳ್ಳೋಣ. ಇದನ್ನ ಲೈಟ್ ಆಗಿ ಮಿಕ್ಸ್ ಮಾಡೋಣ. ಜೋರಾಗಿ ಮಿಕ್ಸ್ ಮಾಡಿದ್ರೆ ಮಶ್ರೂಮ್ ಎಲ್ಲ ಹೊಡೆದೋಗುತ್ತೆ. ಈ ತರ ಲೈಟ್ ಆಗಿ ಮಾಡಿ. ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪಿನ ಪೇಸ್ಟ್ ಹಾಕೊಳ್ಳೋಣ. ಒಂದು 300 ಗ್ರಾಮ್ ರೈಸ್ ಅನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸುಮಾರು ಒಂದು 5 ಜನ ಈ ಮಶ್ರೂಮ್ ಪುಲಾವ್ನ ತಿನ್ಬಹುದು. 5 ನಿಮಿಷ ಹಿಂಗೆ ಮಸಾಲೆಯಲ್ಲಿ ಬೇಯಲಿ. ಆಮೇಲೆ ಕಸೂರಿ ಮೇಥಿಯನ್ನ ಈ ತರ ಕ್ರಶ್ ಮಾಡಿ ಹಾಕೋಣ. ನೀರು ಹಾಕೊಳ್ತಾ ಇದ್ದೀನಿ. ಒಂದು 3 ಟೀ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು. ಇದು ಮನೇಲಿ ಮಾಡ್ಕೊಂಡಿರೋ ತುಪ್ಪ. ಅದಕ್ಕೆ ನಾನು ಎಣ್ಣೆಯನ್ನು ಕಡಿಮೆ ಯೂಸ್ ಮಾಡ್ತೀನಿ. 2 ವಿಷಲ್ ಆದರೆ ಮಶ್ರೂಮ್ ಪುಲಾವ್ ರೆಡಿ. ತುಂಬ ಟೇಸ್ಟಿಯಾಗಿದೆ. ನೀವು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಹೇಗಿತ್ತು ಟೇಸ್ಟ್ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವು ನಮ್ಮ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.